ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ. ಪಾಪ ಅಮ್ಮಂದ್ರು, ಹೆಂಡತಿಯರು, ಅಣ್ಣ ತಮ್ಮಂದ್ರು ಫೋನ್ ಮಾಡ್ತಾ ಇರ್ತಾರೆ. ಕೆಲವರನ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸಿದ್ದಾರೆ. ಹಣಕ್ಕೋಸ್ಕರ ಗಲಾಟೆ, ಅಮ್ಮನ ಪೀಡಿಸೋದು, ಹೆಂಡತಿನ ಪೀಡಿಸೋದು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಡಿಯೋ. ನನಗೆ ತುಂಬಾ ಜನ ಫೋನ್ ಮಾಡ್ತಾ ಇರ್ತಾರೆ. ಪಾಪ ಅಮ್ಮಂದ್ರು, ಹೆಂಡತಿಯರು, ಅಣ್ಣ ತಮ್ಮಂದ್ರು ಫೋನ್ ಮಾಡ್ತಾ ಇರ್ತಾರೆ. ತುಂಬಾ ಕಾಲ್ಸ್ ಬರುತ್ತೆ. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಗಂಡ ತುಂಬಾ ಕುಡಿತಾನೆ, ಅದು ಬಿಡ್ಸಕ್ಕೆ ಆಗ್ತಾ ಇಲ್ಲ ಅಂತ ಒಬ್ರು, ಮಗ ಕುಡಿತಾನೆ ಅಂತ, ಅಣ್ಣ ತಮ್ಮ ಕುಡಿತಾರೆ ಅಂತ. ಈ ಕುಡಿತದ ಚಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಕೆಲವರನ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸಿದ್ದಾರೆ. ಅಲ್ಲಿ ಸೇರಿಸಿ ಅಲ್ಲಿ ಇದ್ದು ಅಲ್ಲಿಂದ ವಾಪಸ್ ಬಂದ ಮೇಲೂ ಕೂಡ ಪುನಃ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಮಟ್ಟಕ್ಕೆ ಹೋಗಿದೆ. ಕೆಲವರಂತೂ ಕೆಲಸನೇ ಮಾಡೋದಿಲ್ಲ, ಕುಡಿಯೋದೇ ಕೆಲಸ. ಮನೆಗೆ ಗಲಾಟೆ, ಹಣಕ್ಕೋಸ್ಕರ ಗಲಾಟೆ, ಅಮ್ಮನ ಪೀಡಿಸೋದು, ಹೆಂಡತಿನ ಪೀಡಿಸೋದು, ಈ ರೀತಿ ಜಾಸ್ತಿ ಆಗ್ಬಿಟ್ಟು ನನಗೆ ಆಶ್ಚರ್ಯ. ಪಾಪ ನನ್ನ ಚಾನಲಲ್ಲಿ ನೋಡ್ತಾರೆ, ಇಲ್ಲಿ ಏನೋ ಪರಿಹಾರ ಸಿಗುತ್ತೆ ಅಂತ ಅಲ್ಲಿಂದ ಫೋನ್ ಮಾಡ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ರಪ್ಪ, ವೆರಿ ಸಿಂಪಲ್. ಕೆಲವು ಸೋಷಿಯಲ್ ಸೈಕಾಲಜಿ ಮತ್ತೆ ನಡೀತಾ ಇರತಕ್ಕಂಥ ವಿಚಾರಗಳನ್ನ, ಏನೇನು ನಡೀತಿದೆ ಸಮಾಜದಲ್ಲಿ ಸುತ್ತಮುತ್ತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ತುಂಬಾ ಕುಡಿತಕ್ಕೆ ದಾಸರಾಗಿರ್ತಾರೋ ಅವರನ್ನ ಕೌನ್ಸಿಲಿಂಗ್ ಅಂದ್ರೆ ಆಪ್ತ ಸಮಾಲೋಚನೆ, ಬುದ್ಧಿ ಮಾತುಗಳಿಂದ, ಮನೆಯವರ ಬುದ್ಧಿ ಮಾತು, ಬೇರೆಯವರ ಬುದ್ಧಿ ಮಾತುಗಳಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಇದು ತುಂಬ ಮುಖ್ಯ. ನೀವು ಮನೆಯಲ್ಲಿ ಎಷ್ಟು ಬುದ್ಧಿ ಹೇಳ್ತಾ ಹೋಗ್ತಿರೋ ಅಷ್ಟು ಅಲ್ಲಿ ಸಮಸ್ಯೆಗಳು, ಜಗಳಗಳು ನಡೀತಾನೇ ಇರುತ್ತೆ. ಮನೆಯಲ್ಲಿ ಜಗಳ ಮಾಡ್ಕೊತಾನೆ, ಪುನಃ ಹೋಗಿ ಕುಡಿತಾನೆ. ಬುದ್ಧಿ ಕೆಲಸ ಮಾಡಲ್ಲ. ಯಾಕೆಂದರೆ ಅವರ ಆತ್ಮಸಾಕ್ಷಿ ಸತ್ತೋಗ್ಬಿಟ್ಟಿರುತ್ತೆ. ಕುಡಿದು 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 ಚಟ ಮಾಡ್ಕೊಂಡು, ಚಟ ಬೇರೆ, ಹವ್ಯಾಸ ಬೇರೆ, ಮೋಜು ಬೇರೆ. ಈ ಹಣ ಇರುವವರು ಏನು ಮಾಡ್ತಾರೆ, ಮೋಜಿಗಾಗಿ ಯಾವಾಗಲೂ ಒಂದೊಂದ್ಸರಿ ಕುಡಿತಾ ಇರ್ತಾರೆ, ಪಾರ್ಟಿಗಳು ಮಾಡ್ತಾರೆ. ಅಲ್ಲಿ ಅವ್ರ ಬಿಸ್ನೆಸ್ ಡೆವಲಪ್ ಆಗುತ್ತೆ, ಅವ್ರಿಗೆ ಕ್ರಿಯೇಟಿವಿಟಿ ಬರುತ್ತೆ, ಅವ್ರ ಥಾಟ್ ಕಡಿಮೆ ಆಗಲ್ಲ, ಇನ್ನೂ ಸಂಪಾದನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾರು ಮೋಜಿಗಾಗಿ ಕುಡಿಯೋರು, ಅವರಲ್ಲಿ ಆದಾಯ ಜಾಸ್ತಿ ಆಗ್ತಾ ಇರುತ್ತೆ, ಜೀವನವನ್ನು ಎಂಜಾಯ್ ಮಾಡ್ತಿರ್ತಾರೆ, ಲಿಮಿಟ್ ಇರುತ್ತೆ ಅವ್ರಿಗೆ. ಇದು ಒಂದು ಮೋಜಿಗಾಗಿ ಕುಡಿತಕ್ಕಂಥವ್ರು. ಚಟವಾಗಿ ಕುಡಿತಕ್ಕಂಥವರು ಖಂಡಿತ ಚಟಕ್ಕೆ ಹೋಗೋದವರು. ಚಟವಾಗಿ ಯಾರು ಕುಡಿತಾರೋ, ಸಂಪಾದನೆ ಮಾಡದೆ ಸಂಸಾರದಲ್ಲಿ ಪ್ರತಿನಿತ್ಯ ಜಗಳ ಕಾಯ್ಕೊಂಡು ನೆಮ್ಮದಿ ಇಲ್ಲದೆ ಕುಡಿತಕ್ಕಂಥವರು ಸಂಪೂರ್ಣವಾಗಿ ಸಂಸಾರದಿಂದ ದೂರ ಆಗ್ಬಿಡ್ತಾರೆ, ಸಂಬಂಧಗಳಿಂದ ದೂರ ಆಗ್ಬಿಡ್ತಾರೆ, ಭಾವನೆಗಳಿಂದ ದೂರ ಆಗ್ಬಿಡ್ತಾರೆ, ಕೃತಜ್ಞತೆಯಿಂದ ದೂರ ಆಗ್ಬಿಡ್ತಾರೆ. ಅವ್ರಿಗೆ ಏನೇನೂ ಇರೋದಿಲ್ಲ, ಬರೀ ಕುಡಿಬೇಕು ಅಷ್ಟೇ, ಹಣಕ್ಕೋಸ್ಕರ ಏನಾದ್ರು ಮಾಡಬೇಕು ಅಷ್ಟೇ, ಕ್ರಿಯೇಟಿವಿಟಿ ಇರೋದಿಲ್ಲ. ಸೊ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮನೆಯಲ್ಲಿ ಬುದ್ಧಿ ಹೇಳೋಕ್ಕೆ ಹೋಗಬೇಡಿ. ಎರಡನೇ ಪಾಯಿಂಟ್, ಕೌನ್ಸಿಲಿಂಗ್ ವರ್ಕ್ ಆಗಲ್ಲ. ಸದ್ಯಕ್ಕೆ ಅವ್ರು ವರ್ಕ್ ಆಗೋದು ಯಾವುದಪ್ಪ ಅಂದರೆ, ಅದು ತುಂಬ ಕಷ್ಟ. ಏನಂದರೆ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸ್ಬೇಕು. ಅಲ್ಲಿ ಔಷಧಿ ಕೊಡ್ತಾರೆ, ಅಲ್ಲೇ ಒಂದು 6 ತಿಂಗಳು ಇಟ್ಕೋತಾರೆ. ವರ್ಷಾನುಗಟ್ಟಲೆ ಇಟ್ಕೊಂಡಾಗ ಸ್ವಲ್ಪ ಪರಿವರ್ತನೆ ಆಗುತ್ತೆ. ಅದರಲ್ಲಿ ಒಬ್ರು ಹೇಳ್ತಾ ಇದ್ರು ಫೋನ್ ಮಾಡಿ, ಗುರೂಜಿ ಈ ಥರ ನಮ್ಮ ಗಂಡನಿಗೆ ಆಗಿತ್ತು, ಅಲ್ಲೋಗಿ ಸೇರಿಸಿದ್ವಿ, ಅಲ್ಲಿ ಹೋದ್ಮೇಲೆ ಅವ್ನು ಅಲ್ಲೇ ಮ್ಯಾನೇಜರ್ ಆಗ್ಬಿಟ್ಟ, 2 ವರ್ಷ ಕೆಲಸ ಮಾಡ್ಕೊಂಡಿದ್ದ, ಆಮೇಲೆ ವಾಪಸ್ ಬಂದ, ಪುನಃ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಈ ಥರ ತುಂಬ ಕೇಸ್ಗಳು ನಡೆದಿದೆ. ಅಲ್ಲೂ ಆ ಥರ ಆಗುತ್ತೆ. ಈಗ ನಾವೇನು ಮಾಡಬೇಕು, ಈ ರೀತಿ ಸಮಸ್ಯೆಗಳು ಬಂದಾಗ ಮೊದಲು ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ಯಾವಾಗಲಿಂದ ಕುಡಿಯೋಕ್ಕೆ ಶುರು ಮಾಡ್ದ, ಅವನಿಗೆ ಏನೇನು ಆಸೆಗಳಿದ್ದು, ಡಿಸಪಾಯಿಂಟ್ ಆಗಿ ಅವ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ, ಅಥವಾ ಸಹವಾಸ ದೋಷದಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ, ಅವನು ವೀಕ್ ಆಗಿದ್ದಾನ, ಅವನ ಅರ್ನಿಂಗ್ಸ್ ಏನು ಎಲ್ಲ ಅರ್ಥ ಮಾಡಿಕೊಂಡು ಕೆಲವಾರು ಪ್ಲ್ಯಾನ್ಗಳನ್ನು ಮಾಡಬೇಕು. ಏನು, ಉದಾಹರಣೆಗೆ ಸಾಧ್ಯ ಆದರೆ ನೀವು ಈ ರೀತಿಯಾದ ಪ್ಲ್ಯಾನ್ ಮಾಡಿ. ಏನಪ್ಪ ಅಂದರೆ, ಅವನನ್ನು ದುಡಿಯೋ ರೀತಿ ಮಾಡಬೇಕು. ಇಲ್ಲ ದುಡಿಮೆ ಇಲ್ಲದೆ ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಾನೆ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಕೆಲವರ ಸಂಬಂಧಗಳಲ್ಲಿ ನಾವು ಹೇಗೆ ಡೈವರ್ಸ್ ಕೊಡ್ತೀವೋ ಅದೇ ರೀತಿ ಇವನಿಗೆ ನಾವು ಡೈವರ್ಸ್ ಕೊಡಬೇಕು. ಅಂದರೆ ಮನೆಗೆ ಸೇರಿಸಬಾರ್ದು, ಸೇಫಾಗೆ ಪೊಲೀಸ್ ಕಂಪ್ಲೇಂಟು ಅಥವಾ ಬೇರೆ ಏನಾದರೂ ಮಾಡಿ ಮನೆಗೆ ಸೇರಿಸಬಾರ್ದು. ಬಂದು ಗಲಾಟೆ ಮಾಡ್ತಾರೆ, ಕಂಪ್ಲೇಂಟ್ ಮಾಡಿ ತಗೊಂಡೋಗಿ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸ್ಬೇಕು. ಸೊ ಮನಸ್ಸಿನ ತುಂಬ ಸದೃಢವಾಗಿರಬೇಕು. ಕೆಲವರ ಸಂಬಂಧದಿಂದ ಹೊರಗಡೆ ಹಾಕೋಕ್ಕಾಗದೇ ಇಲ್ಲ, ಗಂಡನ ಬಿಡೋಕ್ಕಾಗದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗುತ್ತೆ, ನೀವು ಸ್ವೀಕಾರ ಮಾಡ್ಕೋಬೇಕು.
ಮನೆಯಲ್ಲೇ ನೀವು ಡ್ರಿಂಕ್ಸ್ ರೆಗ್ಯುಲರಾಗಿ ಕೊಡಂಗೆ ಮಾಡ್ಕೋಬೇಕು. ನೋವುಗಳನ್ನು ಮಾಡ್ಕೋಬಾರ್ದು. ಯಾಕಂದರೆ ಮನಸ್ಸಿಗೆ ನೋವುಗಳನ್ನು ಮಾಡಿಕೊಂಡಾಗ, ಸಂಬಂಧಗಳಲ್ಲಿ ಸಂಘರ್ಷ ನಡೆದಾಗ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ, ನೀವೇನು ಮಾಡೋಕ್ಕಾಗೋದಿಲ್ಲ. ದ ಓನ್ಲಿ ವೇ ಯು ಹ್ಯಾವ್ ಟು ಆಕ್ಸೆಪ್ಟಿಂಗ್, ಸ್ವೀಕಾರ ಮಾಡಿ, ಮನೆಯಲ್ಲೇ ಸಪ್ಲೈ ಮಾಡಿ. ಸ್ವೀಕರಿಸ್ಬೇಕಷ್ಟೇ, ನಿಮ್ಮ ಪಾಡ್ ನೀವು ಇರಿ. ಸ್ವೀಕಾರ ಮಾಡೋಕ್ಕಾಗಿಲ್ಲ ಅಂದರೆ ಮನೆಯಿಂದ ಹೊರಗಡೆ ಹಾಕಬೇಕು, ಡೈವರ್ಸ್ ಕೊಟ್ಟಂಗೆ, ಸಂಬಂಧಗಳಿಂದ ದೂರ ಅಷ್ಟೇ. ಯಾಕೆಂದರೆ ಆ ಸಮಸ್ಯೆಯನ್ನು ನಾವು ಬಗೆಹರಿಸೋಕ್ಕೆ ಸಾಧ್ಯವಿಲ್ಲ. ನಾನು ಯಾವಾಗಲೂ ಸರಳವಾಗಿ ಹೇಳ್ತಾ ಇರ್ತೀನಿ, ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್ ಅಂತ. ಸಮಸ್ಯೆಯನ್ನು ಬಿಟ್ಟುಬಿಡು, ಅಥವಾ ಸಮಸ್ಯೆಯನ್ನು ಬಗೆಹರಿಸು, ಅಥವಾ ಸಮಸ್ಯೆಯನ್ನು ಸ್ವೀಕರಿಸು. ಸಮಸ್ಯೆಯ ಜೊತೆ ಬದುಕಬೇಡ ನೀನು ಅಂತ. ಬಿಟ್ಬಿಡೋಕ್ಕೂ ತುಂಬ ಆತ್ಮಸ್ಥೈರ್ಯ ಬೇಕು, ಮನೋಸ್ಥೈರ್ಯ ಎಲ್ಲವೂ ಬೇಕು. ಸಮಸ್ಯೆ ಬಗೆಹರಿಸೋಕ್ಕೂ ತುಂಬ ಶಕ್ತಿ ಬೇಕು, ಮನಶಕ್ತಿ ಬೇಕು, ದೇಹಶಕ್ತಿ ಬೇಕು, ಹಣದ ಶಕ್ತಿ ಬೇಕು, ಎಲ್ಲ ಶಕ್ತಿಗಳನ್ನು ಬೇಕು. ಅದಿದೆಯಾ ಬಗೆಹರಿಸು, ಇಲ್ವಾ ನೀನು ಬಿಟ್ಬಿಡು, ಅದ್ರ ಜೊತೆ ಬದುಕಬೇಡ, ಇಲ್ಲ ಸ್ವೀಕಾರ ಮಾಡ್ಕೋ ಅಷ್ಟೇ. ಇದೊಂದೇ ದಾರಿ. ಯಾಕೆ ತುಂಬ ಜನ ಫೋನ್ ಮಾಡ್ತಿರ್ತಾರೆ ಪಾಪ, ಅವ್ರು ನಾನು ಅಟೆಂಡ್ ಮಾಡ್ತೀನಿ, ಹೇಳ್ತೀನಿ, ಆಗೋದಿಲ್ಲ. ಹುಡುಗರಿಗೆ ಆಪ್ತ ಸಮಾಲೋಚನೆ, ಬುದ್ಧಿ ಮಾತುಗಳು ಆಗೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಆಣೆ ಭಾಷೆ ಮಾಡಿಸ್ತಾರೆ. ದೇವಸ್ಥಾನಕ್ಕೆ ಹೋಗಿ ಭಾಷೆ ಮಾಡಿಸೋದು, ಆಣೆ ಮಾಡಿಸೋದು. ಕೆಲವರು ಪೂಜೆ ಮಾಡಿಸ್ತಾರೆ, ಕೆಲವರು ತಾಯ್ತಾ ಕಟ್ಸ್ತಾರೆ, ಕೆಲವರು ಮಾಟ ಮಾಡಿಸ್ತಾರೆ. ಇವೆಲ್ಲ ಯಾವುದೂ ನಡೆಯೋದಿಲ್ಲ. ಯಾಕೆಂದರೆ ಮನಸ್ಸು ಅಷ್ಟು ಹಾಳಾಗೋಗಿರುತ್ತೆ. ಇದನ್ನು ತಗೊಂಡು ಅವನ ಆರೋಗ್ಯ ಡೆವಲಪ್ ಆಗುತ್ತೆ ಅನ್ನೋದಾದರೆ ಅವನು ಲಿಮಿಟ್ ಬರ್ತಾನೆ. ಅವನು ಆರೋಗ್ಯ ತುಂಬ ಮುಖ್ಯ. ನೀನು ಏನಾರ ಕುಡಿ, ಏನಾರ ತಿನ್ನು, ಏನಾರ ಮಾಡು, ಆರೋಗ್ಯ ವೃದ್ಧಿ ಆಗಬೇಕು. ಯಾವ ಆರೋಗ್ಯ? ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ವೃದ್ಧಿ ಆದರೆ ಅದು ತಪ್ಪಿಲ್ಲ. ಆದರೆ ಆ ಸತ್ಯದ ಅರಿವು ಚಟನಿಗೆ ಇರುವುದಿಲ್ಲ. ಆಗ ದೇಹ ಹಾಳಾಗ್ತು ಅಂದರೆ ಅವ್ನು ನಿಲ್ಲಿಸ್ಬಿಡ್ತಾನೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ರೀತಿಯಾದ ಘಟನೆಗಳು ನಿಮ್ಮ ಮನೆಯಲ್ಲಿ ನಡೆದ್ರೆ ಈ ರೀತಿ ನಿರ್ಧಾರ ತಗೋಬೇಕು. ನೆಕ್ಸ್ಟು ಏನು ಗೊತ್ತಾ, ಸಾಧ್ಯ ಆದರೆ ಜಾಗವನ್ನು ಬದಲಾಯಿಸಬೇಕು. ಸಪೋಸ್ ಬೆಂಗಳೂರಲ್ಲಿ ಇರ್ತಾರೆ, ಅವ್ನ ಫ್ರೆಂಡ್ಸ್ಗಳು ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ, ಮತ್ತು ಅವ್ನು ಅಲ್ಲೇ ಆ ಪರಿಸರದಲ್ಲೇ ಮನಸ್ಸು ಕೆಟ್ಟೋಗ್ಬಿಟ್ಟಿರುತ್ತೆ. ನೀವು ದೂರ ಹೋಗಬೇಕು, ಒಳ್ಳೆ ಕಡೆ ಹೋಗಿ ಅಲ್ಲಿ ಸೇರಿಕೊಂಡು ಅದನ್ನು ಕೆಲಸ ಮಾಡಬೇಕು. ಅವನನ್ನು ಮೊದಲು ಕೆಲಸಕ್ಕೆ ಹಾಕೋಬೇಕು, ಜೊತೆಯಲ್ಲಿ ಕೆಲಸ ಮಾಡಬೇಕು, ಪರಿಸರವನ್ನು, ಸ್ಥಳವನ್ನು ಬದಲಾಯಿಸಬೇಕು. ಇದನ್ನು ಮಾಡಬೇಕು. ಇನ್ನು ಮೂರನೇದು, ಇದು ಸ್ವಲ್ಪ ಕಷ್ಟ. ಯಾವುದಾದ್ರೂ ಆಶ್ರಮಗಳಿದ್ರೆ ಅಲ್ಲಿ ಯೋಗ ಸಾಧನೆಗೆ ಹಾಕಬೇಕು. ಯೋಗಾಸನ, ಚೆನ್ನಾಗಿ ದೇಹದಿಂದ ಬೆವರು ಹೊರಗಡೆ ಬರಬೇಕು. ಯೋಗಾಸನಗಳನ್ನು ಮಾಡಿ, ಪ್ರಾಣಾಯಾಮ, ಧ್ಯಾನ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇದು ಒಪ್ಕೊಳ್ಳೋದು ತುಂಬ ಜನ ಕಷ್ಟ. ಒಪ್ಕೊಂಡ್ರೆ ಸ್ವಲ್ಪ ಖರ್ಚಾದರೆ ಪರವಾಗಿಲ್ಲ, 3 ತಿಂಗಳು 6 ತಿಂಗಳು ಯಾವುದಾದ್ರೂ ಆಶ್ರಮಗಳು, ಈಗೆಲ್ಲ ಬೇಕಾದಷ್ಟು ಆಶ್ರಮಗಳಿದ್ದಾವೆ, ಅಲ್ಲಿ ಹಾಕ್ಬೇಕು. ಅಲ್ಲಿ ಹಾಕಿ ಅವನು ಸಾಧನೆ ಮಾಡಿದ್ರೆ ಸ್ವಲ್ಪ ಮನಸ್ಸು ಗಟ್ಟಿಯಾಗುತ್ತೆ. ಮನಸ್ಸು ಗಟ್ಟಿಯಾದಾಗ ಹಿಡಿತಾ ಬರುತ್ತೆ. ಅಲ್ಲಿಂದ ಬಂದಮೇಲೆ ಅದು ಕುಡಿದ್ರೂ ಕೂಡ ಜಾಸ್ತಿ ಕುಡಿಯೋದಿಲ್ಲ, ಲಿಮಿಟಾಗಿರ್ತಾನೆ, ದುಡಿತಾ ಇರ್ಬೇಕು. ಅವಾಗ ಆಗ ಕೆಲವು ಸರಿ ಸಂಪೂರ್ಣವಾಗಿ ಬಿಟ್ಬಿಡ್ತಾರೆ. ಅದು ಕೂಡ ಸಾಧ್ಯತೆ ಇದೆ. ಈ ರೀತಿ ಯೋಚನೆ ಮಾಡಬೇಕೇ ಹೊರತು ನೀವು ಈ ಎಲ್ಲ ದಾರಿಗಳು ನಿಮಗೆ ಕಾಣದಾದಾಗ, ಪ್ರಯೋಜನ ಇಲ್ಲದಾಗ, ಒಂದೇ ಸೂತ್ರ, ಸಮಸ್ಯೆಯಿಂದ ಹೊರಬನ್ನಿ. ಗಿವ್ ಡೈವರ್ಸ್ ಅಂದರೆ ಹೊರಗಡೆ ಹಾಕಿ, ನೀವು ಬೇರೆ ದೂರದಲ್ಲಿ ಎಲ್ಲರೂ ಹೋಗಿ ಬೇರೆ ಕಡೆ ಇರಿ, ಸೇಫ್ ಆಗಿರಿ. ಎಲ್ಲರ ಬದುಕು ಸ್ವಲ್ಪ ದಿನ ಇರೋದ್ರಿಂದ ಸಂಘರ್ಷದಲ್ಲೇ ಬದುಕನ್ನು ನೀವು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೆಮ್ಮದಿ ತುಂಬ ಮುಖ್ಯ. ಅರ್ಥ ಆಗ್ತಿದೆಯಾ? ಎಲ್ಲರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಸ್ವತಂತ್ರವಾಗಿರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂತರ್ಮುಖಿ ಸದಾ ಸುಖಿ.